ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ A to Z ಚಾಲೆಂಜ್ನ ಪಾರ್ಟ್ 1 ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜನ ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡಿ ನಿಮ್ಮನ್ನ ಮಿಸ್ ಮಾಡ್ಕೋತೀವಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತು ಪಾರ್ಟ್ 2ನ ಎನ್ನಿಂದ ಶುರು ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಎನ್ ಫಾರ್ ನೀಮ್. ಇನ್ನು ಬೇವು ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇದೊಂದು ಸೂಪರ್ ಇಂಗ್ರೀಡಿಯೆಂಟ್. ಇದನ್ನ ಸ್ಕಿನ್ ಇಶ್ಯೂಸ್ಗೂ ಬಳಸಬಹುದು, ಹಾಗೆಯೇ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೂ ಬಳಸಬಹುದು. ನೀವು ನೋಡ್ತಾ ಇದ್ದೀರಾ, ಈ ರೀತಿಯಾದಂತಹ ನೀಮ್ ಪೌಡರ್ ಮಾರ್ಕೆಟ್ ಅಲ್ಲಿ ದೊರೆಯುತ್ತೆ. ಅದನ್ನ ಬಳಸ್ಕೊಂಡು ನೀವು ಒಂದು ಬ್ಯೂಟಿಫುಲ್ ಆದಂತಹ ಫೇಸ್ ಪ್ಯಾಕ್ ನ ಮಾಡಬಹುದು. 1 ಚಮಚ ನೀಮ್ ಪೌಡರ್, 1 ಚಮಚ ಟರ್ಮರಿಕ್, ಹಾಗೆಯೇ 1 ಚಮಚ ಸ್ಯಾಂಡ್ಲ್ವುಡ್ ಪೌಡರ್. ಇದಕ್ಕೆ 1 ಚಮಚ ಮೊಸರನ್ನ ಹಾಕಿ ನಾನ್ ಕೊಮೊಡೋಜೆನಿಕ್ ಆಯಿಲ್, ಅಂದ್ರೆ ಇದರಿಂದ ಮೊಡವೆಗಳು ಬರೋದಿಲ್ಲ, ಸೊ ಜೋಜೋಬಾ ಆಯಿಲ್ ನ ಒಂದು 4 ಡ್ರಾಪ್ಸ್ ಹಾಕಿ ಈ ಮಿಕ್ಸ್ಚರ್ ನ ನೀವು ಫೇಸ್ ಪ್ಯಾಕ್ ಆಗಿ ಬಳಸಬಹುದು. ಒಂದು ಅರ್ಧ ಗಂಟೆ ಇದು ಒಣಗದ ಮೇಲೆ ಲೂಕ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಬಹುದು. ಹಾಗೆಯೇ ಈ ಪ್ಯಾಕ್ ಸನ್ ಟ್ಯಾನ್, ಸನ್ ಬ್ರೈಟ್ನಿಂಗ್ ಅಂಡ್ ಆಕ್ನೆಗೆ ಸೂಪರ್. ಇನ್ನು ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿರುವಂತಹ ಈ ನೀಮ್ ಪೌಡರ್ ನ 1 ಲೋಟ ನೀರಿಗೆ 1 ಚಮಚ ಹಾಕಿ ಅದಕ್ಕೆ 1 ಚಮಚ ಜೇನನ್ನ ಬೆರೆಸ್ಕೊಂಡು ಕುಡಿಯಲು ಕೂಡ ಬಹುದು. ಆದರೆ ಟ್ರಸ್ಟ್ ಮೀ, ಸ್ವಲ್ಪ ಕಷ್ಟನೇ ಇದನ್ನ ಕುಡಿಯೋದು. ಲುಕ್ ಅಟ್ ಮೈ ರಿಯಾಕ್ಷನ್. ಇದಕ್ಕೆ ನಾನು ಆ್ಯಕ್ಚುಲಿ ಈ ನೀರನ್ನ ಕುಡಿಯೋದು ಬಿಟ್ಟು ಈಗೊಂದು ಅಮೇಸಿಂಗ್ ಐಡಿಯಾನ ಕಂಡ್ಕೊಂಡಿದ್ದೀನಿ. ದ್ಯಾಟ್ ಈಸ್ ನೀಮ್ ಕ್ಯಾಪ್ಸೂಲ್. ಎಸ್, ನೀಮ್ ಕ್ಯಾಪ್ಸೂಲ್ಸ್ ಇಂದ ಈಸಿಯಾಗಿ ಇಂಟೇಕ್ ಆಗುತ್ತೆ, ಯಾವುದೇ ರೀತಿ ಕಹಿ ಕೂಡ ಆಗೋದಿಲ್ಲ. ಸೊ ಬೇವಿನ ಪ್ರಯೋಜನಗಳು ಬೇಕು, ಆದರೆ ಕಹಿ ಬೇಡ ಅನ್ನೋರು ಈ ಆಪ್ಷನ್ನ ಯೂಸ್ ಮಾಡ್ಬೋದು. ಇನ್ನು ಓ ಫಾರ್ ಆಯಿಲಿಂಗ್, ಅದು ಬಾಡಿಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು ಅಂಡ್ ಈವನ್ ಇಂಟೇಕ್ ಆಗಿರ್ಬೋದು. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಆಯಿಲ್ ಮಸಾಜಸ್ ಇಂದ ಬಾಡಿ ಟೆಂಪರೇಚರ್ ನ ಕಂಟ್ರೋಲ್ ಮಾಡಬಹುದು, ಬ್ಲಡ್ ಸರ್ಕ್ಯುಲೇಷನ್ ನ ಜಾಸ್ತಿ ಮಾಡಬಹುದು. ಹಾಗೇನೆ ಹೇರ್ ಹೆಲ್ತ್, ಸ್ಕಿನ್ ಹೆಲ್ತ್ ಕೂಡ ಆಯಿಲಿಂಗ್ ತುಂಬಾನೇ ಒಳ್ಳೆಯದು ಅಂಡ್ ಇಂಟೇಕ್ ಕೂಡ ಬ್ಯೂಟಿಫುಲ್. ಹಿಯರ್ ಕಮ್ಸ್ ಕೋಕೋನಟ್ ಆಯಿಲ್. ಇಟ್ ಹ್ಯಾಸ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್, ಹಾಗೇನೆ ಸ್ಕಿನ್ ಹೇರ್ ನ ಮಾಯಿಶ್ಚರ್ ಮಾಡುತ್ತೆ. ಇದನ್ನ ಅಡಿಗೆಗೆ ಬಳಸೋದು ಕೂಡ ತುಂಬಾನೇ ಒಳ್ಳೆಯದು. ಇನ್ನು ಕ್ಯಾಸ್ಟರ್ ಆಯಿಲ್, ಅಂದ್ರೆ ಹರಳೆಣ್ಣೆ ವಿಷಯಕ್ಕೆ ಬರೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತು, ಆಯುರ್ವೇದದಲ್ಲಿ ಇದನ್ನ ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡೋದಕ್ಕೆ ಬಳಸ್ತಾರೆ. ಹಾಗೇನೆ ಇದು ಬೆಸ್ಟ್ ಫಾರ್ ಹೇರ್ ಗ್ರೋತ್, ಇದನ್ನ ಹಿಂದಿಂದನೂ ಹೇಳ್ತಾನೆ ಬಂದಿದ್ದಾರೆ. ಇನ್ನು ಸೆಸೆಮೆ ಅಂದ್ರೆ ಎಳ್ಳೆಣ್ಣೆಗೆ ಬರೋದಾದ್ರೆ ದಿಸ್ ಇಸ್ ಸೂಪರ್ ಫಾರ್ ಸ್ಟ್ರೆಸ್ ಅಂಡ್ ಡಿಪ್ರೆಷನ್ ರಿಲೀಫ್. ಬಾಡಿ ಮಸಾಜಸ್ಗೆ ಇದು ಸೂಪರ್ ಇಂಗ್ರೀಡಿಯೆಂಟ್. ಹಾಗೇನೆ ಇದು ಹೇರ್ ಹೆಲ್ತ್ಗೂ ಕೂಡ ಅಮೇಸಿಂಗ್. ಇನ್ನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋರಿಗೆ ಎಲ್ಲರೂ ರೆಕಮೆಂಡ್ ಮಾಡೋದು ಆಲಿವ್ ಆಯಿಲ್ ನ ಫುಡ್ ಅಲ್ಲಿ ಬಳಸೋದು. ಇದು ಪ್ರಿಮಚ್ಯೂರ್ ಏಜಿಂಗ್ ನ ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೇನೆ ಇದೊಂದು ಅಮೇಸಿಂಗ್ ಮಾಯಿಶ್ಚರೈಸರ್. ಇನ್ನು ಕೂದಲಿಗೆ ಆಯಿಲಿಂಗ್ ಮಾಡ್ಕೊಳ್ಳೋದಕ್ಕೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ವಿಧದ ಹರ್ಬಲ್ ಅಥವಾ ನ್ಯಾಚುರಲ್ ಆಯಿಲ್ಸ್ ಕೂಡ ಲಭ್ಯ ಇರುತ್ತೆ. ಅದನ್ನ ಕೂಡ ನೀವು ರೆಗ್ಯುಲರ್ ಆಗಿ ವಾರಕ್ಕೊಂದೆರಡು ಸಲ ಬಳಸಬಹುದು, ಅಥವಾ ಮನೇಲೆ ಕೂಡ ನಿಮ್ಮದೇ ಆದಂತಹ ಆಯಿಲ್ ನ ಪ್ರಿಪೇರ್ ಮಾಡ್ಕೋಬಹುದು. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ವುಡನ್ ಮಸಾಜ್. ದಿಸ್ ಇಸ್ ಸೂಪರ್ ಗುಡ್. ಇದನ್ನ ಆಯಿಲಿಂಗ್ ಆದ್ಮೇಲೆ ಒಂದು 5 ರಿಂದ 10 ನಿಮಿಷ ತಲೆಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ. ಹಾಗೇನೆ ಇದರಿಂದ ಡ್ಯಾಂಡ್ರಫ್ ಇದ್ರೆ, ತಲೆನೋವಿದ್ರೆ ಅದನ್ನ ಹೋಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಪಿ ಫಾರ್ ಪ್ರೊಟೆಕ್ಷನ್ ಫ್ರಮ್ ಸನ್. ಈಗಾಗಲೇ ಮಾರ್ಕೆಟ್ ಅಲ್ಲಿ ಸಖತ್ ವೆರೈಟಿ ಸನ್ಸ್ಕ್ರೀನ್ಸ್ ಇದೆ, ಆದ್ರೆ ಸನ್ಸ್ಕ್ರೀನ್ ಚೂಸ್ ಮಾಡುವಾಗ ಏನೇನ್ ಪಾಯಿಂಟ್ಸ್ ನೋಡ್ಬೇಕು? ಅಟ್ಲೀಸ್ಟ್ 30 SPF ಇರಬೇಕು, ಬ್ರಾಡ್ ಸ್ಪೆಕ್ಟ್ರಮ್ UVA ಅಂಡ್ UVB ಪ್ರೊಟೆಕ್ಷನ್ ಇರಬೇಕು, ಮಿನಿಮಮ್ PA++ ಅಂತ ರೇಟಿಂಗ್ ಇರಬೇಕು. ಅಕಾರ್ಡಿಂಗ್ ಟು ಯರ್ ಸ್ಕಿನ್ ಟೈಪ್ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಡ್ರೈ ಸ್ಕಿನ್ ಇರೋರು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ನ, ಹಾಗೇನೆ ಆಯಿಲಿ ಅಥವಾ ಆಕ್ನೆ ಸ್ಕಿನ್ ಇರೋರು ನಾನ್ ಕೊಮೊಡೋಜೆನಿಕ್ ಅಂತ ಇದ್ರೆ ಅದನ್ನ ಚೂಸ್ ಮಾಡಬಹುದು. ನೋಡಿ, ಈ ರೀತಿ ವೆರೈಟಿ ಸನ್ಸ್ಕ್ರೀನ್ ಸಿಗುತ್ತೆ, ಈ ರೀತಿ ಸ್ಪ್ರೇ ಕೂಡ ಸಿಗುತ್ತೆ. ಇನ್ನು ಮನೇಲಿದ್ದಾಗೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ನಾನ್ ಮನೇಲಿರುವಾಗ ಮಾಯಿಶ್ಚರೈಸರ್ ನ ಬದಲಾಗಿ ಗುಡ್ ವೈಬ್ಸ್ ರವರ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಸಿರಮ್ ನ ಬಳಸ್ತಾ ಇದ್ದೀನಿ. ಇದನ್ನ ನೀವು ಮಾಯಿಶ್ಚರೈಸರ್ ಅಂಡ್ ಸಿರಮ್ ನ ಬದಲಾಗಿ ಯೂಸ್ ಮಾಡಬಹುದು. ದಿಸ್ ಹ್ಯಾಸ್ SPF 30. ದಿಸ್ ಹ್ಯಾಸ್ ನೋ ಅನಿಮಲ್ ಟೆಸ್ಟಿಂಗ್, ವೇಗನ್ ಅಂಡ್ ನೋ ಸಿಲಿಕಾನ್ಸ್. ಇದು ಲೈಟ್ ವೇಟ್ ಇದೆ, ಸ್ಕಿನ್ ಗೆ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಅಂಡ್ ಗಿವ್ಸ್ ಕೂಲಿಂಗ್ ಎಫೆಕ್ಟ್ ಟು ಸ್ಕಿನ್. ಹಾಗೇನೆ ಯಾವುದೇ ಸನ್ಸ್ಕ್ರೀನ್ ಆಯ್ತು, ನೀವು ಹೊರಗಡೆ ಹೋಗೋದಕ್ಕಿಂತ 20 ಮಿನಿಟ್ಸ್ ಬಿಫೋರ್ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಡೋಂಟ್ ಫರ್ಗೆಟ್ ಯುವರ್ ನೆಕ್ ಏರಿಯಾ ಟು. ಇನ್ನು ಗುಡ್ ವೈಬ್ಸ್ ರವರ ಈ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಸಿರಮ್ purple.com ಅಲ್ಲಿ ಸಿಗುತ್ತೆ. ಅಂಡ್ ಏಪ್ರಿಲ್ 26 ವರೆಗೂ ಪರ್ಪಲ್ ಶಾದಿ ಸೇಲ್ಸ್ ಕೂಡ ನಡೀತಾ ಇದೆ. ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು. ಇನ್ನು ಕ್ಯೂ ಫಾರ್ ಕ್ವಿಕ್ ಆಗಿ 2 ಸಮ್ಮರ್ ಕೋಟ್ಸ್ನ ಹೇಳ್ತೀನಿ. ಸಮ್ಮರ್ ಅಂದ ತಕ್ಷಣ ಟಕ್ ಅಂತ ನೆನಪಿಗೆ ಬರೋದೇ ಸೂರ್ಯ. ಸೂರ್ಯನಿಗೆ ಸಂಬಂಧಿಸಿರುವಂತಹ 2 ಬ್ಯೂಟಿಫುಲ್ ಆದಂತಹ ಕೋಟ್ ಹೇಳ್ತೀನಿ. ಕೋಟ್ ನಂಬರ್ 1 ನನಗೆ ತುಂಬಾ ಇಷ್ಟ ಆಗಿರುವಂತಹ ಕೋಟ್. ದಟ್ ಈಸ್, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಅ ಸನ್ ದೆನ್ ಫಸ್ಟ್ ಬರ್ನ್ ಲೈಕ್ ಎ ಸನ್. ಸೊ ನೀವು ಸೂರ್ಯನ ಥರ ಪ್ರಕಾಶಮಾನವಾಗಿ ಹೊಳಿಬೇಕು ಅಂತಂದರೆ ಮೊದಲು ಅವನ ರೀತಿ ಸುಡಬೇಕು, ಅಂದರೆ ಅಷ್ಟು ಕಷ್ಟಪಡಬೇಕು ಜೀವನದಲ್ಲಿ. ಅದಾದಮೇಲೆ ನೀವು ಲೈಫಲ್ಲಿ ಶೈನ್ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಸಚ್ ಅನ್ ಅಮೇಸಿಂಗ್ ಕೋಟ್. ಆ್ಯಂಡ್ ಸೆಕೆಂಡ್ ಕೋಟ್, ಕೀಪ್ ಯುವರ್ ಫೇಸ್ ಟು ದ ಸನ್ ಆ್ಯಂಡ್ ಯು ವಿಲ್ ನೆವರ್ ಸಿ ದ ಶ್ಯಾಡೋ. ಎಂಥ ಮಾತು ನೋಡಿ. ಅಂದರೆ
ಜೀವನದಲ್ಲಿ ಯಾವಾಗಲೂ ನಾವು ಬೆಳಕಿನತ್ತ ಅಥವಾ ಪಾಸಿಟಿವಿಟಿಯತ್ತ ಮುಖವನ್ನು ಮಾಡ್ಕೊಂಡಿದ್ರೆ ಶ್ಯಾಡೋ ಅಂದರೆ ಡಾರ್ಕ್ನೆಸ್, ಸೋಲು ಅಥವಾ ಯಾವುದೇ ನೆಗೆಟಿವಿಟಿ ಅಥವಾ ಯಾವುದೋ ಒಂದು ಭ್ರಾಂತು ನಮ್ಮ ಹತ್ರ ಸುಳಿಯೋದಿಲ್ಲ ಅನ್ನುವಂಥದ್ದು. ಅಂದರೆ ಯಾವಾಗಲೂ ನಾವು ಪಾಸಿಟಿವಿಟಿಯತ್ತ ಮುಖ ಮಾಡಿದ್ರೆ ಯಾವುದೇ ರೀತಿಯಾದಂಥ ಕೆಟ್ಟದ್ದು ನಮ್ಮ ಹಿಂದೆ ಬರೋದಿಲ್ಲ ಅನ್ನುವಂಥದ್ದು ಒಂದು ಬ್ಯೂಟಿಫುಲ್ ಆದಂಥ ಕೋಟ್. ಈ ಕೋಟ್ಗಳಿಗೆ ಬೇರೆ ಅರ್ಥ ಕೂಡ ಇರ್ಬೋದು, ಆದರೆ ನಾನು ಅರ್ಥೈಸ್ಕೊಂಡಿರೋದು ಹೀಗೆ. ಹಾಗೆಯೇ ಸೂರ್ಯನಿಂದ ಕಾಪಾಡ್ಕೋಬೇಕು, ಅದು ಹಚ್ಕೋಬೇಕು, ಇದು ಹಚ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ದೀನಿ ನಿಜ. ಆದರೆ ಸೂರ್ಯನ ಬಿಸಿಲು ಆರೋಗ್ಯಕ್ಕೆ ಅಷ್ಟೇ ಮುಖ್ಯ ಕೂಡ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ವಿಟಮಿನ್ ಡಿ, ಅದರಲ್ಲೂ ಚರ್ಮದ ಸಮಸ್ಯೆಗಳು ಬರಬಾರ್ದು, ಚರ್ಮ ಆರೋಗ್ಯಕರವಾಗಿರಬೇಕು, ಚರ್ಮದ ಕ್ಯಾನ್ಸರ್ ಕೂಡ ಹತ್ತಿರ ಸುಳಿಬಾರ್ದು ಅಂದರೆ ವಿಟಮಿನ್ ಡಿ ತುಂಬಾ ಮುಖ್ಯ. ಇದನ್ನು ಸಪ್ಲಿಮೆಂಟ್ ಆಗಿ ಕೂಡ ತಗೋಬೋದು. ಆದರೆ ಸೂರ್ಯನ ಬಿಸಿಲು ಅಂದರೆ ನ್ಯಾಚುರಲ್ ವೇ ಏನಿದೆ ಅದು ಯಾವಾಗಲೂ ಬ್ಯೂಟಿಫುಲ್. ಸ್ವಲ್ಪ ಹೊತ್ತು ಬಿಸಿಲಿಗೆ ನಿಲ್ಲೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಆರ್ ಫಾರ್ ರಾಗಿ ಗಂಜಿ. ಈ ಬೇಸಿಗೆಯಲ್ಲಿ ರಾಗಿಯಷ್ಟು ತಂಪು ಇನ್ನೊಂದಿಲ್ಲ. ಪ್ರಾಪರಾಗಿ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಕಮಾನ್. ರೆಗ್ಯುಲರ್ ಆಗಿ ರಾಗಿ ಮುದ್ದೆ ಮಾಡೋರಿಗೆ ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಒಂದು ಸ್ವಲ್ಪ ನೀರಿಗೆ 1-2 ಚಮಚ ರಾಗಿ ಹಿಟ್ಟನ್ನ ಹಾಕೊಂಡು ಈ ರೀತಿ ಸ್ಮೂತ್ ಆಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ಇದರಿಂದ ಮುದ್ದೆ ಮಾಡುವಾಗ, ಅಂಬ್ಲಿ ಮಾಡುವಾಗ ಯಾವುದೇ ರೀತಿ ಗಂಟಾಗೋದಿಲ್ಲ. ನಂತರ ಈ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿ ರಾಗಿ ವಾಟರ್ನ ಕುದೀತಿರುವಂತಹ ನೀರಿಗೆ ಹಾಕಬೇಕು. ಇದಾದ್ಮೇಲೆ ನೀವು ರಾಗಿ ಮುದ್ದೆ ಮಾಡುವಾಗ ಹೇಗೆ ಬೇಯಿಸ್ಕೋತಿರೋ ಅದೇ ರೀತಿ ಬೇಯಿಸ್ಕೋಬೇಕು. ಆದ್ರೆ ಇದನ್ನ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಿ. ಈ ರೀತಿ ಗ್ಲಾಸಿ ಎಫೆಕ್ಟ್ ಬರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಆಮೇಲೆ ಬರ್ತಾ ಬರ್ತಾ ನೀರು ಪೂರ್ತಿಯಾಗಿ ಆವಿ ಆಗುತ್ತೆ. ಈ ರೀತಿ ಥಿಕ್ ಪೇಸ್ಟ್ ಕೂಡ ನಿಮಗೆ ಫೈನಲಿ ಸಿಗುತ್ತೆ ನೋಡಿ. ಈ ರೀತಿ ಥಿಕ್ ಪೇಸ್ಟ್ ಸಿಗುತ್ತೆ. ಇದು ಕೂಲ್ ಆದ್ಮೇಲೆ 1-1.5 ಲೀಟರ್ ನೀರನ್ನ ಈ ರೀತಿ ಹಾಕೋಬೇಕಾಗತ್ತೆ. ಅಥವಾ ನೀವು ರೆಗ್ಯುಲರ್ ಆಗಿ ಮುದ್ದೆ ಮಾಡೋರಾಗಿದ್ರೆ, ಮುದ್ದೆ ಏನಾದ್ರೂ ಉಳಿದಿದ್ರೆ ಆ ಮುದ್ದೆನ ಕೂಡ 1-1.5 ಲೀಟರ್ ನೀರಿಗೆ ಈ ರೀತಿ ಸ್ವಲ್ಪ ಮುರಿದು ಹಾಕಿ 8-10 ಅವರ್ ಅಥವಾ ನೀವು ರಾತ್ರಿ ನೆನೆ ಹಾಕಿಟ್ರೆ ಬೆಳಗ್ಗೆ ಇದು ಪೂರ್ತಿಯಾಗಿ ಫರ್ಮೆಂಟ್ ಆಗಿರುತ್ತೆ. ನೋಡಿ, ಈ ರೀತಿ ಮಾರನೇ ದಿನ ಬೆಳಗ್ಗೆ ನಾನು ಇದನ್ನ ಬಳಸ್ತಾ ಇದ್ದೀನಿ. ಈ ರೀತಿ ಫರ್ಮೆಂಟ್ ಆಗಿದೆ. ಇದನ್ನ ನೀಟಾಗಿ ಕಿವ್ಚ್ಕೋತೀನಿ. ಹಾಗೇನೆ ಈ ಒಂದು ಅಂಬ್ಲಿಗೆ 2-3 ಚಮಚ ಮೊಸರನ್ನ ಹಾಕೋತೀನಿ. ಇದನ್ನ ಚೆನ್ನಾಗಿ ಕಟ್ಕೊಳ್ಳಿ. ಈವನ್ ಮಜ್ಜಿಗೆ ಕಡಿಯೋದ್ರಿಂದ ಕೂಡ ನೀವು ಇದನ್ನ ಮಾಡಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಜೀರಾ ಪೌಡರ್ನ ಹಾಕೋಬೇಕು. 2-3 ಚಮಚ ಜೀರಾ ಪೌಡರ್ ಹಾಕಿದ್ರು ತುಂಬಾನೇ ಟೇಸ್ಟ್ ಅನ್ಸುತ್ತೆ. ನೀವು ಈ ರೀತಿ ಪ್ಲೇನ್ ಅಂಬ್ಲಿ ಕೂಡ ಕುಡಿಬಹುದು ಅಥವಾ ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಪುದೀನ ಹಾಕಿ ಕೂಡ ಕುಡಿಬಹುದು. ಟ್ರಸ್ಟ್ ಮೀ, ದಿಸ್ ಇಸ್ ಅನ್ ಅಮೇಸಿಂಗ್ ಕೂಲಿಂಗ್ ಡ್ರಿಂಕ್. ನಿಜವಾಗ್ಲೂ ಈ ಶಕೆಲಿ ಸ್ಕಾಲ್ಪ್ ಜಾಸ್ತಿನೇ ಬೆವರುತ್ತೆ. ಹಾಗಾಗಿ ಸ್ಕಾಲ್ಪ್ ಇಚ್ಚಿನೆಸ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಸ್ಕಾಲ್ಪ್ ಓಡರ್ ಕೂಡ ರಿಯಲಿ ಕಾಮನ್. ಇದಕ್ಕೆ ಒಂದು ಒಳ್ಳೆ ಶಾಂಪೂ ಚೂಸ್ ಮಾಡೋದು ತುಂಬಾನೇ ಮುಖ್ಯ. ಮಾರ್ಕೆಟ್ ಅಲ್ಲಿ ನಿಮ್ಮ ಹೇರ್ ಟೆಕ್ಸ್ಚರ್ ಗೆ ಸೂಟ್ ಆಗುವಂತಹ ಸಾಕಷ್ಟು ಶಾಂಪೂಗಳು ಲಭ್ಯ ಇರುತ್ತೆ. ಆದ್ರೆ ನಾನಿಲ್ಲಿ 1-2 ಪಾಯಿಂಟ್ ನ ನಿಮ್ಗೆ ಹೇಳ್ತೀನಿ. ಮೇಕ್ ಶ್ಯೂರ್ ನೀವು ಬಳಸೋ ಶಾಂಪೂಗಳಲ್ಲಿ ನ್ಯಾಚುರಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ, ಹಾಗೆಯೇ ಸಲ್ಫೇಟ್ ಫ್ರೀ ಶಾಂಪೂ ಆಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಾಂಪೂಗಿಂತ 30 ಮಿನಿಟ್ಸ್ ಬಿಫೋರ್ ಆಯಿಲಿಂಗ್ ಮಾಡೋದ್ರಿಂದ ನಿಮ್ಮ ಸ್ಕಾಲ್ಪ್ ಅಂಡ್ ಹೇರ್ ಮಾಯಿಶ್ಚರ್ ಆಗೇ ಇರುತ್ತೆ. ಇನ್ನು ಸನ್ ಅಂದ್ರೆ ಟ್ಯಾನ್, ಸೊ ಟಿ ಫಾರ್ ಟ್ಯಾನ್. ಇದನ್ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಎಷ್ಟೊಂದು ಕಲರ್ ಡಿಫ್ರೆನ್ಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾ ಬ್ರ್ಯಾಂಡ್ ಗಳದ್ದು ಡಿ ಟ್ಯಾನ್ ಮಾಸ್ಕ್ ಕೂಡ ಸಿಗುತ್ತೆ. ಮೇಕ್ ಶ್ಯೂರ್ ಈ ಡಿ ಟ್ಯಾನ್ ಮಾಸ್ಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ. ಅಥವಾ ನೀವು ಮನೇಲೆ ಸೂಪರ್ ಆಗಿ ಡಿ ಟ್ಯಾನ್ ಮಾಸ್ಕ್ ಗಳನ್ನ ಮಾಡ್ಕೋಬಹುದು. ಫಸ್ಟ್ ಒನ್ ಈಸ್, 1/2 ಟೊಮೆಟೊಗೆ 1 ಸ್ಪೂನ್ ಸಕ್ಕರೆನ ಸೇರಿಸಿ ಇದನ್ನ ಸ್ಕಿನ್ಗೆ ನಿಧಾನವಾಗಿ ಸ್ಕ್ರಬ್ ಮಾಡ್ಕೋಬೇಕು. 10-15 ನಿಮಿಷ ಆದ್ಮೇಲೆ ಇದನ್ನ ಲೂಕ್ ವಾರ್ಮ್ ವಾಟರ್ ಇಂದ ವಾಶ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋನಾ ಸೀ ಎನ್ ಅಮೇಸಿಂಗ್ ರಿಸಲ್ಟ್ಸ್. ಇನ್ನು ಪೊಟೆಟೊ ಜ್ಯೂಸ್ ಅಮೇಸಿಂಗ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದಕ್ಕೆ 4-5 ಡ್ರಾಪ್ ನಿಂಬೆ ರಸವನ್ನ ಬೆರೆಸಿ 1 ಸ್ಪೂನ್ ಅಲೋವೆರಾ ಜೆಲ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಒಂದು ಜೆಲ್ನ ಫೇಸ್ಗೆ ಮತ್ತೆ ನಿಮ್ಗೆ ಎಲ್ಲಿ ಟ್ಯಾನ್ ಆಗಿದೆನೋ ಅಲ್ಲಿ ಅಪ್ಲೈ ಮಾಡಿ 30 ಮಿನಿಟ್ಸ್ ಆದ್ಮೇಲೆ ಲೂಕ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿ. ಇದನ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಟ್ಯಾನ್ ನ ಹೋಗಿಸಬಹುದು. ಇನ್ನು ಯು ಫಾರ್ ಅಂಡರ್ ಆರ್ಮ್ ಕೇರ್. ಸೊ ಬೇಸಿಗೆಯಲ್ಲಿ ಅಂತೂ ಅಂಡರ್ ಆರ್ಮ್ ಸ್ವೆಟ್ ಅಥವಾ ಅಂಡರ್ ಆರ್ಮ್ ಓಡರಿಂದ ತುಂಬಾ ಕಸವಿಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ಜಾಗಕ್ಕೆ ನೀಟಾಗಿ ನಮಗೆ ಅಂಡರ್ ಆರ್ಮ್ ಪ್ಯಾಚ್ ಅಥವಾ ಅಂಡರ್ ಆರ್ಮ್ ಪ್ಯಾಡ್ ಸಿಗುತ್ತೆ. ಸೊ ಅದನ್ನ ಬಳಸೋದ್ರಿಂದ ಆದಷ್ಟು ಕಂಫರ್ಟಬಲ್ ಆಗಿ ಇರಬಹುದು. ಹಾಗೆಯೇ ನೀವು ಒಂದೊಳ್ಳೆ ನ್ಯಾಚುರಲ್ ಅಥವಾ ಹರ್ಬಲ್ ಡಿಯೋಸ್ ಏನಾದರೂ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಒಂದು ಬಾಟಲಿಗೆ 1-2 ಡ್ರಾಪ್ ಯಾವುದಾದ್ರೂ ಒಂದು ಒಳ್ಳೆ ಎಸೆನ್ಷಿಯಲ್ ಆಯಿಲ್, ಫಾರ್ ಎಕ್ಸಾಂಪಲ್ ರೋಸ್ ಅಥವಾ ಸ್ಯಾಂಡಲ್ವುಡ್ ಎಸೆನ್ಷಿಯಲ್ ಆಯಿಲ್ನ ಮಿಕ್ಸ್ ಮಾಡಿ ಆ ಬಾಟಲ್ನ ಶೇಕ್ ಮಾಡಿಕೊಂಡು 1-2 ಸ್ಪ್ರೇ ಕೂಡ ನೀವು ತಗೋಬಹುದು. ಇದರಿಂದ ಕೂಡ ನಿಮಗೆ ಫ್ರೆಶ್ ಅಂತ ಅನ್ಸುತ್ತೆ. ಇನ್ನು ಅಂಡರ್ ಆರ್ಮ್
ಅಂಡರ್ ಯೂಸ್ ಆಗುವಂತಹ ಒಂದು ಸ್ಕ್ರಬ್ ಹಾಗೆಯೇ ಒಂದು ಪ್ಯಾಕ್ ಬಗ್ಗೆ ನಾನು ಹೇಳ್ತೀನಿ. 1 ಚಮಚ ಸಕ್ಕರೆ ಅಥವಾ 1 ಚಮಚ ಕಾಫಿ ಪೌಡರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಅಂಡರ್ ಆರ್ಮ್ಗೆ ನೀಟಾಗಿ ಒಂದು 2 ರಿಂದ 3 ನಿಮಿಷ ಮಸಾಜ್ ಮಾಡಿಕೊಂಡು ಆನಂತರ ಲೂಕ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅಂಡರ್ ಆರ್ಮ್ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ, ಅಲ್ಲಿರುವಂತಹ ಡೆಡ್ ಸ್ಕಿನ್ ಹೊರಟೋಗುತ್ತೆ. ಇನ್ನು ಅಂಡರ್ ಆರ್ಮ್ ಪ್ಯಾಕ್ಗೆ ಬರೋದಾದ್ರೆ 1 ಚಮಚ ಬೇಕಿಂಗ್ ಸೋಡಾ, 1/2 ಚಮಚ ಉಪ್ಪು, 1/4 ಭಾಗದಷ್ಟು ನಿಂಬೆ ಹಣ್ಣು, ಇದಕ್ಕೆ 1 ಚಮಚ ಕೊಕೊನಟ್ ಆಯಿಲ್ನ ಹಾಕಿ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ ಮ್ಯಾಕ್ಸಿಮಮ್ ಅಂದರೆ 10 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ಹೆಚ್ಚು ಈ ರೀತಿಯಾದಂತಹ ಸೆನ್ಸಿಟಿವ್ ಜಾಗಗಳಲ್ಲಿ ಯಾವುದೇ ಪ್ಯಾಕ್ಗಳನ್ನು ಬಿಡೋದು ಒಳ್ಳೇದಲ್ಲ. ಅದಾದ ನಂತರ ಲೂಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೋಬಹುದು. ಸೊ ಈ ಪ್ಯಾಕಿಂದ ಡಾರ್ಕ್ನೆಸ್ ಕೂಡ ರಿಡ್ಯೂಸ್ ಆಗುತ್ತೆ, ಓಡರ್ ಕೂಡ ಕಡಿಮೆ ಆಗುತ್ತೆ, ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ವಿ ಫಾರ್ ವಿಟಮಿನ್ ಸಪ್ಲಿಮೆಂಟ್ಸ್ ಸಾಕಷ್ಟು ಜನ ಬಳಸ್ತಾ ಇರ್ತೀರ ಕೂಡ. ನಾವು ದಿನನಿತ್ಯದ ಬದುಕಲ್ಲೂ ಕೂಡ ಮಲ್ಟಿವಿಟಮಿನ್ಸ್ ಆಗಿರ್ಬೋದು ಅಥವಾ ಹೇರ್ಗೆ, ಸ್ಕಿನ್ಗೆ ಅಥವಾ ಪ್ರೋಟೀನ್ ಪೌಡರ್ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯ ಸಪ್ಲಿಮೆಂಟ್ಸ್ನ ತಗೋತಾ ಇರ್ತೀವಿ ಅಥವಾ ಕೆಲವರು ಬಳಸ್ದೇನೂ ಇರಬಹುದು. ನಾನು ಈ ರೀತಿಯಾದಂತಹ ವಿಟಮಿನ್ ಸಪ್ಸ್ನ ತುಂಬ ಇತ್ತೀಚೆಗೆ ಬಳಸೋದಕ್ಕೆ ಶುರು ಮಾಡಿರೋದು. ಬಟ್ ನನಗೆ ಯಾವುದೇ ಇದೇ ಸಪ್ಲಿಮೆಂಟನ್ನು ನಾನು ಪ್ರಾಪರಾಗಿ ದಿನನಿತ್ಯ ಮಿಸ್ ಮಾಡದೆ ಹೀಗೆ ತಗೋತೀನಿ ಅನ್ನೋದು ಇಲ್ಲ. ನಾನು ರಿಕ್ವೈರ್ಮೆಂಟಿಗೆ ತಕ್ಕಂತೆ ಬಳಸ್ತೀನಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ನನಗೆ ಪೂರ್ತಿ ಸಮತೋಲನವಾದಂತಹ ಆಹಾರ ಅಥವಾ ಪ್ರೋಟೀನ್ ಫುಡ್ ಹೋಗಿಲ್ಲ ಅಂತಂದರೆ ಅವತ್ತಿನ ದಿನ ನಾನು ಪ್ರೋಟೀನ್ ಶೇಕ್ನ ಬಳಸ್ತೀನಿ. ಸ್ಮೂದಿಲಿ ಬಳಸ್ತೀನೋ ಅಥವಾ ಜಸ್ಟ್ ಪ್ರೋಟೀನ್ ಶೇಕ್ ಕುಡಿತೀನೋ ಆ ರೀತಿ ಮಾಡ್ತೀನಿ. ಹಾಗೆಯೇ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಕೂಡ ಅವತ್ತಿನ ದಿನ ತಗೋತೀನಿ. ಬಟ್ ಕೆಲವೊಂದು ಮಾತ್ರ ನಾನು ಎವ್ರಿ ಡೇ ಬಳಸ್ತೀನಿ. ಫಾರ್ ಎಕ್ಸಾಂಪಲ್ ನೀಮ್ ಅಂಡ್ ಟರ್ಮರಿಕ್ ಪೌಡರ್ ಕ್ಯಾಪ್ಸೂಲ್. ಸೊ ಈ ರೀತಿಯಾದಂಥದ್ದನ್ನು ಖಂಡಿತವಾಗ್ಲೂ ದಿನನಿತ್ಯ ಬಳಕೆ ಮಾಡ್ತೀನಿ. ಇಲ್ಲ ಅಂದರೆ ಹೇರ್ ಗಮ್ಮೀಸ್ ಆಗಿರ್ಬೋದು, ಸ್ಕಿನ್ ಗಮ್ಮೀಸ್ ಆಗಿರ್ಬೋದು, ನನಗೆ ಯಾವಾಗಾದರೂ ನನಗೆ ಅನಿಸುತ್ತೆ ಇದು ನೆಸೆಸಿಟಿ ಇದೆ ಅಂತ ಅಂದಾಗ ಒಂದು 15-20 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ, ಮತ್ತೆ ನಾನು ಬ್ರೇಕ್ ಕೊಡ್ತೀನಿ. ದಿಸ್ ಇಸ್ ಹೌ ಐ ಪರ್ಸ್ನಲಿ ಯೂಸ್. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಇಟ್ಸ್ ಬೆಟರ್ ಯಾರಾದರೂ ಒಳ್ಳೆ ಡರ್ಮಟಾಲಜಿಸ್ಟನ್ನ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಆನಂತರ ಈ ಸಪ್ಲಿಮೆಂಟ್ಸ್ನ ತಗೊಳ್ಳೋದು ಒಳ್ಳೆಯದು. ಎಷ್ಟೋ ಸಲ ಅನಿಮಿಕ್ ಇರೋರಿಗೆ ದಿನನಿತ್ಯ ಕರೆಕ್ಟಾಗಿ ನಮಗೆ ಊಟ, ನಮ್ಗೆ ಪ್ರಾಪರ್ ಫುಡ್ ಸಿಗ್ತಿಲ್ಲ, ನಮ್ಮದು ಲೈಫ್ ಸ್ಟೈಲ್ ಆಗಿದೆ ಅನ್ನೋರಿಗೆ ವಿಟಮಿನ್ ಸಪ್ಲಿಮೆಂಟ್ಸ್ ನಿಜಕ್ಕೂ ತುಂಬಾ ಉಪಯೋಗ ಆಗುತ್ತೆ. ನನ್ನ ಹತ್ರ ಕೂಡ ಸಾಕಷ್ಟು ವಿಟಮಿನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ ಪೌಡರ್ಸ್ ಇದೆ. ಆದರೆ ಇದನ್ನ ನಾನು ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೋತೀನಿ. ಹಾಗೇನೆ ಇದೇ ಬ್ರ್ಯಾಂಡ್ ಅಂತಲ್ಲ, ಆದಷ್ಟು ನ್ಯಾಚುರಲ್, ಹಾಗೇನೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವುಗಳನ್ನ ನೀವು ಬಳಸ್ಕೋಬಹುದು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಅತಿ ಆದರೆ ಎಲ್ಲದೂ ವಿಷಾನೇ, ಅಂದರೆ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ಯಾವುದೇ ಆಯಿತು, ಅದು ನ್ಯಾಚುರಲ್ ಪ್ರಾಡಕ್ಟು ಅಥವಾ ಕೆಮಿಕಲ್ ಪ್ರಾಡಕ್ಟು ಏನೇ ಆಯಿತು, ಈ ರೀತಿ ಯಾವುದಕ್ಕೊಂದು ಅಡಿಕ್ಷನ್ ಅನ್ನೋದು ಇರಬಾರ್ದು. ವಿಪರೀತವಾಗಿ ಬಳಕೆ ಮಾತ್ರ ಮಾಡೋದು ತಪ್ಪು. ಅದರ್ವೈಸ್ ನೆಸೆಸಿಟಿ ಇದ್ದಾಗ ಅಥವಾ ಕೆಲವೊಬ್ಬರಿಗೆ ಸಡನ್ನಾಗಿ ಹೇರ್ ಫಾಲ್ ಶುರು ಆಗಿರುತ್ತೆ, ಹೇರ್ ತಿನ್ನಿಂಗ್ ಶುರು ಆಗಿರುತ್ತೆ. ಈಗ ನನಗೆ ಆ್ಯಕ್ಚುಲಿ ನನ್ನ ಕೂದಲು ತುಂಬ ಉದ್ದ ವಾಪಸ್ ಬಿಡಬೇಕು, ಬಿಕಾಸ್ ಶಾರ್ಟ್ ನನ್ನ ತುಂಬ ಉದ್ದ ಇತ್ತು. ಕಟ್ ಮಾಡಿ 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 ಲಿಟ್ರಲಿ ಹೇರ್ ತುಂಬಾ ಶಾರ್ಟ್ ಮಾಡ್ಕೊಂಬಿಟ್ಟೆ. ಸೊ ನಾನು ಇವಾಗ ಅಂದ್ಕೊಂಡಿದ್ದೀನಿ ಕೂದಲು ಬೆಳೆಸ್ಬೇಕು ನೀಟಾಗಿ ಅಂತ. ಸೊ ನಾನು ಪ್ರಾಪರಾಗಿ ಕಾನ್ಷಿಯಸ್ ಆಗಿ ಆಯಿಲಿಂಗ್ ಮಾಡ್ತಾ ಇದ್ದೀನಿ, ಹೇರ್ ಗಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಏನಾದರೂ ಗೋಲ್ಸ್ ಇದ್ದಾಗ ಸರಿಯಾದ ರಿಸರ್ಚ್ ಮಾಡಿ ಅದನ್ನ ಪ್ಯಾಚ್ ಟೆಸ್ಟ್ ಮಾಡಿ ನಮಗೆ ಅದು ಒಗ್ಗುತ್ತೆ ಅಂತ ಅಂದಮೇಲೆ ಆ ಪ್ರಾಡಕ್ಟ್ನ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ವಿ. ಸೊ ಡಬ್ಲುಗೆ ಬರೋದಾದರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ನಾವು ರೆಗ್ಯುಲರ್ ಆಗಿ ಪ್ಲಾಸ್ಟಿಕ್ ಕೋಮ್ಗಳನ್ನು ಬಳಸ್ತೀವಿ, ಇದರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ, ಹೇರ್ ತುಂಡಾಗುತ್ತೆ. ಹಾಗಾಗಿ ಅದ್ರ ಬದಲಾಗಿ ಈ ರೀತಿಯಾದಂತಹ ವುಡನ್ ಕೋಂಬ್ ಅಥವಾ ನೀಮ್ ಕೋಮ್ಗಳನ್ನು ಬಳಸಬಹುದು. ನಾನು ಇದನ್ನ ಡೈಲಿ ಕ್ಯಾರಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ತುಂಬ 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 ಚೆನ್ನಾಗಿದ್ದಾವೆ. ಬೇಸಿಗೆಯಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ತಲೆ ತುಂಬ ಬೆವರ್ತಾ ಇರುತ್ತೆ. ಅಂಥ ಟೈಮಲ್ಲಿ ಆಯಿಲಿಂಗ್ ಮಾಡಿದಾಗ, ಮಸಾಜ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಡ್ಯಾಂಡ್ರಫ್ ಇದ್ದರೆ ಅದಕ್ಕೂ ಕೂಡ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಮಸಾಜಿಂಗ್. ಸೊ ಮಸಾಜಿಂಗಿಗೂ ಕೂಡ ಈ ಒಂದು ವುಡನ್ ಕೋಂಬ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಯಿಲಿಂಗ್ ಮಾಡಿದ್ಮೇಲೆ ನಿಧಾನವಾಗಿ, ಜಾಸ್ತಿ ಪ್ರೆಷರ್ ಕೊಡದೆ ನಿಧಾನವಾಗಿ ಈ ರೀತಿ ಕೂದಲನ್ನ ಬಾಚ್ಕೊಳ್ಳೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ದಿಸ್ ಇಸ್ ರಿಯಲಿ ಗುಡ್ ಫಾರ್ ಹೇರ್ ಹೆಲ್ತ್. ಇನ್ನು XYZಗೆ ಒಂದು ದೊಡ್ಡ ನಮಸ್ಕಾರ. ಅದ್ರ ಬದಲಾಗಿ ನಾನು ಒಂದೊಳ್ಳೆ ಫೇಸ್ ಮಾಸ್ಕ್ ಹಾಗೆಯೇ ಯಾವೆಲ್ಲ ವಸ್ತುಗಳನ್ನು ನಾವು ಫೇಸ್ ಮಾಸ್ಕ್ಗಳಿಗೆ ಅಥವಾ ಫೇಸ್ ಪ್ಯಾಕ್ಗಳಿಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದೇ ಪೌಡರ್ಸ್ನೇ ಬಳಸಬೇಕು ಅಂತಿಲ್ಲ. ನಾನು ಹೇಳಿರುವಂತಹ ವಸ್ತುಗಳನ್ನು ಹೊರತಾಗಿ ಕೂಡ ನಿಮಗೆ ಕೆಲವೊಂದು ವಸ್ತುಗಳು ಗೊತ್ತಿರ್ಬೋದು ಅಥವಾ ನಿಮಗೆ ಸೂಟ್ ಆಗಿರ್ಬೋದು. ಬಟ್ ನಾನು ರೆಗ್ಯುಲರ್ ಆಗಿ ಯಾವ ವಸ್ತುಗಳನ್ನು ಬಳಸ್ತೀನಿ ಆ ವಸ್ತುಗಳ ಲೀಸ್ಟ್ ಕೂಡ ನಾನು ನಿಮಗೆ ಹೇಳ್ತೀನಿ.
ಸೊ ಮೊದಲನೇದಾಗಿ ಫೇಸ್ ಪ್ಯಾಕ್, ಟ್ರಸ್ಟ್ ಮೀ ದಿಸ್ ಇಸ್ ಅನ್ ಅಮೇಝಿಂಗ್ ಫೇಸ್ ಪ್ಯಾಕ್. ಅದರಲ್ಲೂ ಬೇಸಿಗೆಯಲ್ಲಿ ಟ್ಯಾನ್ ಆಗೋದು ಜಾಸ್ತಿ, ಸನ್ ಪ್ರೊಟೆಕ್ಷನ್ ಬೇಕು. ಸೊ ಹಾಗಾಗಿ ಒಂದು ಅಮೇಝಿಂಗ್ ಫೇಸ್ ಪ್ಯಾಕ್ ಅಂತಂದರೆ ಒಂದು ಸ್ವಲ್ಪ ಬಾಳೆಹಣ್ಣು ತಗೊಳ್ಳಿ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಹನಿ ಹಾಗೆಯೇ 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಫೇಸ್ಗೆ, ನೆಕ್ಗೆ ಹಾಗೆಯೇ ಕೈಗಳಿಗೂ ಕೂಡ ಅಪ್ಲೈ ಮಾಡ್ಬೋದು. ಟ್ರಸ್ಟ್ ಮೀ, you are gonna see amazing results. This is an amazing face pack. ಇನ್ನು ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ವಸ್ತುಗಳನ್ನು ಬಳಸ್ಬೋದು ಅಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಬೇಸನ್ ಪೌಡರ್ ಅಂದರೆ ಕಡಲೆ ಹಿಟ್ಟಾಗಿರ್ಬೋದು, ಹೆಸರು ಹಿಟ್ಟು ಅಂದರೆ ಗ್ರೀನ್ ಗ್ರಾಮ್ ಫ್ಲೋರ್, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಟರ್ಮರಿಕ್ ಪೌಡರ್, ಸ್ಯಾಂಡ್ಲ್ವುಡ್ ಪೌಡರ್, ಹಾಗೆಯೇ ಕ್ಲೇಗಳನ್ನು ಯೂಸ್ ಮಾಡ್ಬೋದು. ಮುಲ್ತಾನಿ ಮಿಟ್ಟಿ, ಕಾಫಿ ಪೌಡರ್, ಹನಿ, ಅಲೋವೆರಾ, ಲೆಮನ್, ರೋಸ್ ವಾಟರ್, ಟೊಮೆಟೊ, ಬನಾನಾ, ಪೊಟೆಟೊ ಜ್ಯೂಸ್, ಜೋಜೋಬಾ ಆಯಿಲ್, ಆಲ್ಮಂಡ್ ಆಯಿಲ್, ನೀಮ್ ಆಯಿಲ್, ರೋಸ್ ವಾಟರ್, ರೋಸ್ ಪೌಡರ್, ಬೀಟ್ರೂಟ್ ಜ್ಯೂಸ್, ಬೀಟ್ರೂಟ್ ಪೌಡರ್, ಆರೆಂಜ್ ಜ್ಯೂಸ್ ಅಥವಾ ಆರೆಂಜ್ ಪೌಡರ್, ಪಪ್ಪಾಯ, ಸೌತೆಕಾಯಿ, ಕ್ಯಾರೆಟ್ ಜ್ಯೂಸ್, ಮೊಸರು, ಹಾಲು, ಇದೆಲ್ಲ ವಸ್ತುಗಳಲ್ಲಿ ನೀವು ಯಾವುದಾದ್ರೂ ಕಾಂಬಿನೇಷನ್ನ ಬಳಸಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಮಾಡಿಕೊಂಡು ಮನೇಲಿ ಹಚ್ಕೊಂಡು ಒಂದು 30 ಮಿನಿಟ್ಸ್ ಬಿಟ್ಟು ಲೂಕ್ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಬೋದು. ಇಲ್ಲ ಕೆಲವೊಂದು ವಸ್ತುಗಳು, ಫಾರ್ ಎಕ್ಸಾಂಪಲ್ ಅಲೋವೆರಾ ಮತ್ತು ಹನಿ, ಈ 2 ಕಾಂಬಿನೇಷನ್ನ ನೀವು ಓವರ್ ನೈಟ್ ಹಚ್ಚು ಕೂಡ ಮಲ್ಕೋಬೋದು. ಅಥವಾ ಬರೀ ಅಲೋವೆರಾ ಜ್ಯೂಸ್ನ, ಅಲೋವೆರಾ ಜೆಲ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಫೇಸ್ಗೆ ಅಷ್ಟೇ ಹಚ್ಚಿ ಓವರ್ ನೈಟ್ ಕೂಡ ಬಿಡಬಹುದು. ಇದರಿಂದ ಎಸ್ಪೆಷಲಿ ಸಮ್ಮರಲ್ಲಿ ನಾವೆಲ್ಲರೂ ಫೇಸ್ ಮಾಡುವಂತಹ ಟ್ಯಾನ್ ಆಗಿರ್ಬೋದು, ಅಂದರೆ ಕಲರ್ ಡಿಫ್ರೆನ್ಸ್ ಏನಿರುತ್ತೋ ಅದು ಆದಷ್ಟು ಕಡಿಮೆ ಆಗುತ್ತೆ. ಎಸ್, ಇದಿಷ್ಟ ಆಗಿತ್ತು ನನ್ನ A to Z ಸಮ್ಮರ್ ಹ್ಯಾಕ್ ಚಾಲೆಂಜ್. ಸೊ ಹೋಪ್ ನಿಮ್ಮಲ್ಲಿ ತುಂಬ ಜನಕ್ಕೆ ಈ ವಿಷಯ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ಅಫ್ಕೋರ್ಸ್ ನಾನು ಈ ವಿಡಿಯೋದಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ. ಆ ಪ್ರಾಡಕ್ಟ್ಸ್ನೇ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ. ನನ್ನ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆನೋ, ನಾನು ಯಾವುದನ್ನು ಬಳಸ್ತೀನೋ ಅದನ್ನು ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಕೆಲವರಿಗೆ ಆಲ್ರೆಡಿ ಒಂದು ಪ್ರಾಡಕ್ಟ್ ಸೂಟ್ ಆಗಿರುತ್ತೆ. ಸೊ ನೀವು ಬೆಟರ್ ಆ ಪ್ರಾಡಕ್ಟ್ಗೆ ಸ್ಟಿಕ್ ಆಗೋದು ಒಳ್ಳೆಯದು. ಅಥವಾ ನೀವೇನಾದರೂ ಹೊಸ ಪ್ರಾಡಕ್ಟ್ನ ಟ್ರೈ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡುವಾಗ ಪ್ಲೀಸ್ ಡೂ ಯರ್ ರಿಸರ್ಚ್. ಹಾಗೆಯೇ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಇವನ್ ನಾನು ಕೂಡ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಅಥವಾ ನನಗೆ ಯಾವುದೇ ಹೊಸ ಪ್ರಾಡಕ್ಟ್ ಬಂದಾಗ ನನಗೆ ಯಾವುದೇ ರೀತಿಯಾದಂತಹ ಅಲರ್ಜಿ ಆಗದೆ ಸೂಟ್ ಆಯಿತು ಅಂದರೆ ಮಾತ್ರ ನಾನು ಆ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀನಿ ಅಥವಾ ಆ ಪ್ರಾಡಕ್ಟ್ನ ನಾನು ಬಳಸ್ತೀನಿ. ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಸೇಫ್. ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಪೌಡರ್ಸ್ಗಳ ಬಗ್ಗೆ ಹೇಳ್ತಿರ್ತೀನಿ, ಆಯಿಲ್ಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಅದೆಲ್ಲ ಒಂಥರ ಸೇಫ್. ಹೋಪ್ ನಿಮಗೆ ಈ ಎಲ್ಲ ಹ್ಯಾಕ್ಗಳು ಅಥವಾ ಟಿಪ್ಸ್ಗಳು ಅಟ್ಲೀಸ್ಟ್ ಇಷ್ಟೊಂದು ಟಿಪ್ಸಲ್ಲಿ ಯಾವುದಾದ್ರೂ ಒಂದು ಟಿಪ್ ಆದರೂ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಇನ್ಫ್ಯಾಕ್ಟ್ ನಿಮ್ಮಿಂದ ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ದಿನದಿಂದ ದಿನಕ್ಕೆ ಇನ್ನೂ ಬೆಟರ್ ಪರ್ಸನ್ ಆಗಬೇಕು ಅಂತ ಬಹಳ ಬಹಳ ಆಸೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.